ಎಲ್ಲರಿಗೂ ಹಾಯ್. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಷಯ ಏನಪ್ಪಾ ಅಂದ್ರೆ, ನಾನು ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ನ ಸ್ಕ್ರಾಲ್ ಮಾಡ್ಬೇಕಾದ್ರೆ ನೋಡ್ತಾ ಇರ್ತೀನಿ. 1 ಮಂತ್ 2 ಮಂತ್ಸ್ ಎಲ್ಲ ಜಿಮ್ಗೆ ಹೋಗಿ ನಾನು ಕೂಡ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಅನ್ಕೊಂಡು 50 ರುಪೀಸ್ಗೆಲ್ಲ ನಿಮ್ಮ ಡೈಲಿ ಪ್ರೋಟೀನ್ ಗೋಲ್ನ ಹೇಗೆ ಅಚೀವ್ ಮಾಡೋದು ಅಂತ ಹೇಳ್ತಿರ್ತಾರೆ. 50 ರುಪೀಸ್ ಅನ್ಕೊಂಡು ಡೈಲಿ ಸೋಯಾ ಚಿಂಗ್ಸನ್ನೇ ತಿನ್ಕೊಂಡಿರ್ತೀನಿ ಅಂದ್ರೆ ಆಗಲ್ಲ. ಸೊ ಎಕ್ಸ್ಟ್ರಾ ಸಪ್ಲಿಮೆಂಟ್ಗೆ ಇನ್ವೆಸ್ಟ್ ಮಾಡಲೇಬೇಕಾಗಿರುತ್ತೆ. 50 ರೂಪಾಯಿಲಿ ಯಾವುದೇ ಕಾರಣಕ್ಕೂ ಫಿಟ್ನೆಸ್ನ ಅಚೀವ್ ಮಾಡಕ್ ಆಗಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು 1 ಮಂತ್ಗೆ ಎಷ್ಟು ಅಮೌಂಟ್ನ ಇನ್ವೆಸ್ಟ್ ಮಾಡ್ತೀನಿ ಸಪ್ಲಿಮೆಂಟ್ಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ನ ಹೇಳ್ತೀನಿ. ಫಸ್ಟ್ ಒನ್ ಕ್ರಿಯೇಟಿನ್ ಮ್ಯಾಂಡೇಟ್ರಿ, ಎಲ್ಲರೂ ಕೂಡ ತಗೊಳ್ತಾರೆ. ಸೊ ಇದ್ರ ಕಾಸ್ಟ್ ಅರೌಂಡ್ 800 ರುಪೀಸ್. ಸೊ ಸೆಕೆಂಡ್ ಒನ್ ಪ್ರೋಟೀನ್ ಪೌಡರ್. ಮಾರ್ಕೆಟ್ ಅಲ್ಲಿ ತುಂಬಾ ಬ್ರ್ಯಾಂಡ್ಗಳು ಅವೈಲಬಲ್ ಇದೆ. ನಾನು ತಗೊಳ್ಳೋವಂಥ ಬ್ರ್ಯಾಂಡ್ ಬಂದು ಅರೌಂಡ್ 1.8 kg ಇದೆ. ಕಾಸ್ಟ್ ಬಂದು 5000. ಇದು ಬಂದು ಫಿಶ್ ಆಯಿಲ್, ಮ್ಯಾಂಡೇಟ್ರಿ ಏನಿಲ್ಲ. ಸೊ ನಿಮಗೆ ರಿಕ್ವೈರ್ಮೆಂಟ್ ಇದ್ರೆ ತಗೊಳ್ಬೋದು. 90 ಕ್ಯಾಪ್ಸೂಲ್ಸ್ ಇರುತ್ತೆ. ಕಾಸ್ಟ್ ಅರೌಂಡ್ 1200. ಸೊ ದ ನೆಕ್ಸ್ಟ್ ಒನ್ ಈಸ್ ಮಲ್ಟಿ ವಿಟಮಿನ್ ಟ್ಯಾಬ್ಲೆಟ್. ಇದ್ರದ್ದು 30 ಕ್ಯಾಪ್ಸೂಲ್ಸ್ ಇರುತ್ತೆ. ಕಾಸ್ಟ್ ಅರೌಂಡ್ 800. ಪೀನಟ್ ಬಟರ್, ಇದ್ರ ಕಾಸ್ಟ್ ಬಂದು 600. ನಾನು ರೆಗ್ಯುಲರ್ ಆಗಿ ಓಟ್ಸ್ ತಿನ್ನೋದನ್ನ ನೀವು ನೋಡಿರ್ತೀರಾ. ಸೊ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎವ್ರಿ ಟೈಮ್ ಓಟ್ಸೇ ಆಗಿರುತ್ತೆ. ಈ ಒಂದು ಓಟ್ಸ್ ಬಂದು 2 kg, ಕಾಸ್ಟ್ ಅರೌಂಡ್ 1000. ಸೊ ಇದ್ರ ಜೊತೆಗೆ ಇದು ಕೂಡ ಓಟ್ಸೇನೆ, ಹೊಸದಾಗಿ ಟ್ರೈ ಮಾಡ್ತಾ ಇದ್ದೀನಿ. ಫ್ಲೇವರ್ ಅಂತೂ ಚೆನ್ನಾಗಿದೆ. 1 kgಗೆ ಕಾಸ್ಟ್ ಅರೌಂಡ್ 500. ಸೊ ಇದ್ರದ್ದೆಲ್ಲ ಕಾಸ್ಟ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 9900 ರುಪೀಸ್ ಪರ್ ಮಂತ್ ಆಗುತ್ತೆ. ಇದ್ರ ಜೊತೆಗೆ ಡೈಲಿ ಚಿಕನ್, ಎಗ್, ಪನೀರ್ ಆಗಿರ್ಬೋದು, ಸೋಯಾ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಎಕ್ಸ್ಟ್ರಾ ಫ್ರೂಟ್ಸ್ಗೆ ಇನ್ವೆಸ್ಟ್ ಮಾಡೋದಾಗಿರ್ಬೋದು. ಸೊ ನನಗೆ ಓವರ್ ಆಲ್ 1 ಮಂತಿನ ಎಕ್ಸ್ಪೆನ್ಸಸ್ಸು ಮಿನಿಮಮ್ 15,000 ಆಗುತ್ತೆ. ಸೊ ಇವಾಗ ಹೇಳಿ, ಒಂದು ದಿನಕ್ಕೆ 50 ರೂಪಾಯಿಯಲ್ಲಿ ನೀವು ಹೇಗೆ ಪ್ರೋಟೀನ್ ಇಂಟೆಕ್ನ ಕಂಪ್ಲೀಟ್ ಮಾಡ್ತೀರಾ? ಆದಷ್ಟು ಈ ರೀತಿ ಫೇಕ್ ಇನ್ಫಾರ್ಮೇಶನ್ ಕೊಡುವಂಥ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಮಾತುಗಳನ್ನ ಅವಾಯ್ಡ್ ಮಾಡಿ. ನಮ್ಮ ಜನ ಆಲ್ಮೋಸ್ಟ್ ಅದನ್ನೇ ನಂಬ್ಕೊಂಡಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಸೊ ನೀವು ಕೂಡ ಇಷ್ಟೇ ಇನ್ವೆಸ್ಟ್ ಮಾಡಬೇಕು ಅಂತ ಏನಿಲ್ಲ. ನಿಮ್ಮ ಫಿನಾನ್ಷಿಯಲ್ ಕಂಡೀಷನ್ ಮತ್ತು ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ನಿಮ್ಮ ಪ್ರೋಟೀನ್ ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಆದಷ್ಟು ಫಿಟ್ ಆಗಿರೋದಕ್ಕೆ ಟ್ರೈ ಮಾಡಿ. ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಫಾಲೋ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.